ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗೆಳೆಯರೇ, ಇಂದು ನಾವು ಹೇಳುವ ಮಂತ್ರವನ್ನು ಪ್ರತಿದಿನ ನೀವು ಕೇಳಿದರೆ ಮತ್ತು ಅದನ್ನು ಅನುಸರಿಸಿದರೆ ನಿಮಗೆ ಬಹಳ ಒಳ್ಳೆಯದಾಗುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಂಡುಕೊಳ್ಳುತ್ತೀರಾ. ಈ ಮಂತ್ರ ನಿಮಗೆ ಬಹಳ ಶಕ್ತಿಯನ್ನು ತುಂಬುತ್ತದೆ ಮತ್ತು ನಿಮ್ಮ ಕೆಟ್ಟ ನಕಾರಾತ್ಮಕವನ್ನು ನಿಮ್ಮ ಮನಸ್ಸಿನಿಂದ ಹೊರಹಾಕುತ್ತದೆ. ಇದರಿಂದ ನಿಮಗೆ ಬಹಳ ಮನವಿಲ್ಲಾಸ ದೊರೆಯುತ್ತದೆ ಮತ್ತು ನೀವು ಶಾಂತಿಯಿಂದ ದಿನವನ್ನು ನೀಡುತ್ತದೆ. ನಾವು ಹೇಳುವ ಮೊದಲನೇ ಮಂತ್ರ ನಿಮಗೆ ಬಹಳ ಶಕ್ತಿಯನ್ನು ತುಂಬುತ್ತದೆ ಮತ್ತು ಈ ಮಂತ್ರದಿಂದ ನಿಮಗೆ ಬೆಳಗಿನ ಜಾವ ಕೈ ನೋಡಿಕೊಂಡು ಹೇಳಿದರೆ ಶುಭ ಲಾಭ ಉಂಟಾಗುತ್ತದೆ. ಕರಾಗ್ರೆ ವಸತಿ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ತು ಬ್ರಹ್ಮ, ಪ್ರಭಾತೆ ಕರದರ್ಶನಂ. ನಿಮ್ಮತ್ರದ ಅರ್ಥವೇನು ಎಂದರೆ ನಮ್ಮ ಕೈಗಳಲ್ಲಿ ಲಕ್ಷ್ಮೀ ದೇವತೆ, ಸರಸ್ವತಿ ದೇವತೆ ಮತ್ತು ಬ್ರಹ್ಮ ದೇವರು ಇರುತ್ತಾರೆ. ಮೊದಲಿಗೆ ಅವರಿಗೆ ಕೈ ಮುಗಿಯಬೇಕೆಂದು ತಿಳಿಸುತ್ತದೆ ಮತ್ತು ಅವರ ದರ್ಶನ ಮಾಡಬೇಕೆಂದು ಹೇಳುತ್ತದೆ. ಮತ್ತು ಎರಡನೆಯ ಮಂತ್ರವೇನೆಂದರೆ ನಮಗೆಲ್ಲರಿಗೂ ಬೆಳಿಗ್ಗೆ ಮೊದಲು ಕಾಣುವ ದೇವರಾದ ಸೂರ್ಯದೇವ. ಆದಿದೇವ ನಮಸ್ತುಭ್ಯಂ ಪ್ರಸೀದ್ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಈ ಮಂತ್ರವು ನಮ್ಮ ಜಗತ್ತಿಗೆ ಬೆಳಕ ನೀಡುವ ಸೂರ್ಯ ದೇವರಿಗೆ ಸಮರ್ಪಡಿಸಬೇಕೆಂದು ಹೇಳುತ್ತಿರುವ ಮಂತ್ರವಾಗಿದೆ. ಇದರಲ್ಲಿ ನಮಗೆಲ್ಲರಿಗೂ ಆದಿ ದೇವನಾಗಿರುವ ಭಾಸ್ಕರ ಎಂದು ತಿಳಿಯಬಹುದು. ನಾವು ಮತದ ಸೂರ್ಯನಿಗೆ ನಮಸ್ಕಾರ ಮಾಡಬೇಕೆಂದು ತಿಳಿಸುತ್ತದೆ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ಮಂತ್ರ ಮೊದಲೇ ತಿಳಿದಿತ್ತು ಎಂದು.